ನೀವು ಗೂಗಲ್ ಪೇ ಫೋನ್ ಪೇ ಮಾಡುವಾಗ ಯಾರಿಗಾದ್ರೂ ಬೈ ಮಿಸ್ ಆಗಿ ಅಮೌಂಟ್ ಅನ್ನ ಹಾಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಆ ಒಂದು ಅಮೌಂಟ್ ಅನ್ನ ವಿತಿನ್ 24 ಅವರ್ಸ್ ಅಲ್ಲಿ ನೀವು ರಿಕವರಿ ಮಾಡ್ಕೋಬಹುದಾಗಿರುತ್ತೆ. ಬಟ್ ಏನಾದ್ರೂ 1 ವರ್ಷ ಅಥವಾ 1 ತಿಂಗಳು 1 ವಾರ ಆಗಿದ್ರೆ ಸೊ ನಿಮ್ಗೆ ಯಾವ್ದೇ ತರ ಅಮೌಂಟ್ ರಿಟರ್ನ್ ಆಗಲ್ಲ, ಮಾಡೋದಕ್ಕೆ ಹೋಗ್ಬಿಡಿ. ಮುಂದೆ ನಿಮ್ಗೆ ಈ ತರ ಪ್ರಾಬ್ಲಮ್ ಆದ್ರೆ ನೀವು ಈ ತರ ಆಪ್ಷನ್ ಇದೆ ಅಂತ ಇದನ್ನ ವಿಡಿಯೋ ಮಾಡ್ತಾ ಇದೀನಿ. ಅಂಡ್ ಇನ್ನೊಂದು ಆಪ್ಷನ್ ಇದೆ. ಸೊ ಈ ಕಸ್ಟಮರ್ ಸರ್ವಿಸ್ ದವರು ಅಷ್ಟೊಂದು ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಸರಿಯಾಗಿ ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದು ನೀವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬೇಕು. ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದೇದಾಗಿ ಗೂಗಲ್ ಅಲ್ಲಿ ಈ ಒಂದು ವೆಬ್ಸೈಟ್ ಅನ್ನ ಸರ್ಚ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ತರ ಒಂದು ವಿಂಡೋಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಟೈಪ್ ಅಂತ ಇದೆ ಅಲ್ವಾ, ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ನಾನ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇಲ್ಲಿ ನೀವು ಯಾರಿಗಾದ್ರೂ ದುಡ್ಡನ್ನ ಹಾಕಿ ಅವ್ರಿಗೆ ಅದು ರಿಸೀವ್ ಆಗಿದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನ್ ಟ್ರಾನ್ಸಾಕ್ಷನ್ ಅಂದ್ರೆ ನೀವು ಅವ್ರಿಗೆ ದುಡ್ಡು ಹಾಕಿದ್ದೀರಾ, ಅದು ಆಗಿಲ್ಲ, ಅವ್ರಿಗೆ ಅದು ಅಮೌಂಟೇ ರಿಸೀವ್ ಆಗಿಲ್ಲ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಪರ್ಸನ್ ಟು ಪರ್ಸನ್ ಅಂತ ಇದೆ, ಅಂದ್ರೆ ನೀವು ಒಬ್ಬ ವ್ಯಕ್ತಿಗೆ ಹಾಕಿದ್ರಾ ಅಂದ್ರೆ ಸೊ ಪರ್ಸನ್ ಟು ಪರ್ಸನ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪರ್ಸನ್ ಟು ಮರ್ಚೆಂಟ್ ಅಂತ ಇದೆ ಅಲ್ವಾ, ಇದೇನಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬಿಸ್ನೆಸ್ ಅಕೌಂಟ್ಗೆ ಹಾಕಿದ್ರಾ ಅಥವಾ ಯಾವ್ದಾದ್ರು ಒಂದು ಶಾಪ್ ಅಲ್ಲಿ ಹೋಗಿ ನೀವು ಆ ಒಂದು ಅಂಗಡಿಗೆ ಬೈ ಮಿಸ್ ಆಗಿ ಹಾಕಿದ್ರಾ ಅಂದ್ರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪರ್ಸನ್ ಟು ಪರ್ಸನ್ ಆಗಿರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಅಂಡ್ ಟೈಪ್ ಆಫ್ ಇಶ್ಯೂಸ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ಆ್ಯಂಡ್ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನ್ನದರ್ ಅಕೌಂಟ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾರಿಗಾದ್ರೂ ವ್ಯಕ್ತಿಗೆ ಬೇರೆ ಅಕೌಂಟ್ಗೆ ಅಮೌಂಟ್ ಹಾಕಿದ್ರೆ, ಇಲ್ಲ ಅಂದ್ರೆ ಅದು ಅಂದ್ರೆ ಸೊ ಟ್ರಾನ್ಸಾಕ್ಷನ್ ಪೇಡ್ ಆಗಿದೆ ಅಂದ್ರೆ ನೀವು ಹಾಕಿರೋ ಅಮೌಂಟ್ ಹೋಗಿಲ್ಲ, ಆದರೂ ಕೂಡ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗಿದೆ ಅಂದರೆ ಟ್ರಾನ್ಸಾಕ್ಷನ್ ಫೇಲ್ಡ್ ಬಟ್ ಅಮೌಂಟ್ ಡೆಬಿಟೆಡ್ ಅಂತ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮದು ಇನ್ಕರೆಕ್ಟ್ಲಿ ನಮ್ದು ಅನ್ನೋದರ್ ಅಕೌಂಟ್ಗೆ ಹೋಗಿರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ 500 ಕ್ಯಾರೆಕ್ಟ್ರಲ್ಲಿ ಈ ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಇಲ್ಲಿ ನೀವು ಕಮೆಂಟ್ಸ್ ಮುಖಾಂತರ ಬರೀಬೇಕಾಗುತ್ತೆ. ಆ್ಯಂಡ್ ಟ್ರಾನ್ಸಾಕ್ಷನ್ ಐ ಡಿ ನೀವು ನಿಮ್ಮದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಒಂದು ಟ್ರಾನ್ಸಾಕ್ಷನ್ ಐ ಡಿ ಅಂತ ಬರುತ್ತೆ, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಒಂದು ಟ್ರಾನ್ಸಾಕ್ಷನ್ ಐ ಡಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆ್ಯಂಡ್ ಡೇಟ್, ಸೊ ಯಾವ ಡೇಟಿಗೆ ನೀವು ಇದನ್ನ ಹಾಕಿದ್ರೆ ಅದನ್ನು ಕೂಡ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ನೋಡ್ಬೋದು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮದು ಸೊ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನೀವು ಹಾಕಬೇಕಾಗುತ್ತೆ. ಸೊ ನಿಮ್ಮದು ಯಾವುದು ಬ್ಯಾಂಕ್ ಇದೆ ಆ ಬ್ಯಾಂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಎಷ್ಟು ಅಮೌಂಟನ್ನು ಹಾಕಿದ್ರೆ ಅದನ್ನು ಹಾಕಬೇಕಾಗುತ್ತೆ. ಆ್ಯಂಡ್ ಪೈಸೆ ಹಾಕಬೇಕಾಗುತ್ತೆ, ನಿಮ್ಮ ಇಮೇಲ್ ಐ ಡಿ ಹಾಕಿ. ಆ್ಯಂಡ್ ನೀವು ಯಾರಿಗೆ ಅಮೌಂಟನ್ನು ಕಳಿಸಿದಿರಲ್ವ ಆ ಒಂದು ಟ್ರಾನ್ಸಾಕ್ಷನ್ ಐ ಡಿನ ನೀವು ಆ ಒಂದು ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೊಂದು ರೆಫರೆನ್ಸ್ ಐ ಡಿ ಬರುತ್ತೆ, ಅದನ್ನು ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಇಂಗ್ಲೀಷಲ್ಲೇ ಫಾರ್ಮ್ ಸಬ್ಮಿಟ್ ಮಾಡಬೇಕಂತ ಏನೂ ರೂಲ್ಸ್ ಇಲ್ಲ. ಜಸ್ಟ್ ಇಲ್ಲಿ 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಆಪ್ಷನ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇಲ್ಲಿ ನೋಡ್ಬೋದು. ಕನ್ನಡ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಕನ್ನಡ ಸೆಲೆಕ್ಟ್ ಆಗಿದೆ. ಸೊ ಕನ್ನಡದಲ್ಲಿ ಕೂಡ ಈ ಒಂದು ಕಂಪ್ಲೇಂಟ್ ಅನ್ನ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕೇನಂದ್ರೆ ಇದು ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಫೇಲ್ಡ್ ನಿಮ್ದು ಆಗಿ 24 ಗಂಟೆ ಒಳಗಡೆ ಆಗಿರಬೇಕಾಗುತ್ತೆ. ಸೊ ನೀವೇನಾದ್ರೂ 1 ವಾರ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ್ರೆ ನಿಮಗೆ ಯಾವುದೇ ತರ ಅಮೌಂಟ್ ಬರಲ್ಲ. 24 ಗಂಟೆಗಳಲ್ಲಿ ಏನಾದರೂ ನಿಮ್ದು ಅಮೌಂಟ್ ಬೇರೆ ಅಕೌಂಟ್ಗೆ ಅಥವಾ ಬೈ ಮಿಸ್ ಆಗಿ ಏನಾದರೂ ಆಗಿದ್ರೆ ಇದು ನಿಮಗೆ ಎಲ್ಲ ಒಂದು ಕರೆಕ್ಟ್ ಆಗಿದ್ರೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.